ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ವರ್ಷನೇ ಮೊದಲನೇ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಆಯುಷ್, ಆರೋಗ್ಯ, ಐಶ್ವರ್ಯ ಎಲ್ಲ ತಂದುಕೊಡ್ಲಿ ಅಂತ ಹಾರೈಸೋಣ. ಹಾಗೆ ಇಲ್ಲಿ ಹಬ್ಬದ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ತೊಗರಿ ಬೇಳೆಯನ್ನು ಬೇಯಿಸ್ತಾ ಇದ್ದೀನಿ ಸಾಂಬಾರು ಮಾಡೋಕ್ಕೆ. ಇವತ್ತು ಪಂಪ್ಕಿನಿಂದ ಹೋಳಿಗೆ ಮಾಡ್ತಾಯಿದ್ದೀನಿ. ಅಂದರೆ ಸಿಹಿ ಕುಂಬಳಕಾಯಿ ಅಂತೀವಿ ಇದನ್ನು. ಸಿಹಿ ಕುಂಬಳಕಾಯಿನ ಕತ್ತರಿಸ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಬೀಜ ಎಲ್ಲ ತೆಗೆದಿಟ್ಬಿಟ್ಟು ಇದನ್ನು ಹುರಿಬೇಕು ಚೆನ್ನಾಗಿ. ಜೊತೆಗೆ ಮೈದಾ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಹೋಳಿಗೆಗೆ. ಇಲ್ಲಿ ಪಂಪ್ಕಿನ್ನ ಹುರಿತಾ ಇದ್ದೀನಿ. ಇದ್ರ ಜೊತೆ ಬೆಲ್ಲ ಮತ್ತು ಚಿರೋಟಿ ರವೆ ಸೇರಿಸಿ ಹುರಿತಾ ಇದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ಹೂರ್ಣ ಕೂಡ ರೆಡಿ ಆಯಿತು. ಇದನ್ನು ಹೂರ್ಣ ಅಂತಲೂ ಅಂತೀವಿ. ಜೊತೆಗೆ ಸಾಂಬಾರಿಗೆ ಮಸಾಲ ಹಾಕುತ್ತಾ ಇದ್ದೀನಿ, ಹೋಳಿಗೆ ಸಾಂಬಾರಿಗೆ. ನೈವೇದ್ಯಗೆ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ. ನೈವೇದ್ಯ ಮಾಡಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ಹಾಗೆ ಮಾಡ್ಕೋತಾ ಇದ್ದೀನಿ. ಪಕ್ಕದಲ್ಲೇ ಸಾಂಬಾರಿಗೆ ಇಟ್ಟಿದ್ದೆ 2 ಪಾರ್ಲಲ್ಲಿಗೆ ಮಾಡ್ಕೋತಾ ಇದ್ದೀನಿ. ಸಾಂಬಾರು ಮತ್ತು ಚಿತ್ರಾನ್ನ ರೆಡಿ ಆಯಿತು. ಹಾಗೆ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಹೆಸರು ಬೇಳೆಯನ್ನು ನೆನೆಹಾಕಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಅದರ ಜೊತೆ ಸೌತೆಕಾಯಿನ ಕತ್ತರಿಸ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕಾಯಿ ಹಾಕಿ ಮಿಕ್ಸ್ ಮಾಡಿದರೆ ಕೋಸಂಬರಿ ಆಯಿತು. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಜೊತೆಗೆ ಕಡಲೆಕಾಯಿ, ಗೆಣಸು, ಜೋಳ ಎಲ್ಲ ಒಟ್ಟಿಗೆ ಬೇಯಕ್ಕಿಡ್ತಾ ಇದ್ದೀನಿ ಕುಕ್ಕರಲ್ಲಿ. ಇದು ಆಗಲೇ ಮಿಕ್ಸ್ ಮಾಡಿದ್ದ ಮೈದಾ ಹಿಟ್ಟು ಹೋಳಿಗೆಗೆ ಚೆನ್ನಾಗಿ ನೆಂದಿದೆ. ಇದನ್ನು ಸ್ವಲ್ಪ ಅಗಲ ಮಾಡಿಕೊಂಡು ಇದರೊಳಗೆ ಹೂರ್ಣ ತುಂಬಿಟ್ಟು ಅರಿಯೋದು ಅಷ್ಟೇ. ಕಾಯಿ ಒಬ್ಬಟ್ಟು ಥರನೇ ಬರುತ್ತೆ ಟೇಸ್ಟು. ಒಬ್ಬಟ್ಟು ಮಾಡ್ತಾಯಿದ್ರೆ ಅಮ್ಮ ಇಲ್ಲೇ ಕೂತ್ಕೊಂಡಿದ್ದಾಳೆ ಅಡುಗೆ ಮನೆಯಲ್ಲಿ. ಅವಳಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ, ಅದಕ್ಕೆ ಕೂತ್ಕೊಂಡಿದ್ದಾಳೆ. ಹಾಗೆ ಎಲ್ಲ ರೆಡಿ ಆಯಿತು, ಎಡೆದು ತುಂಬ ಆಯಿತು. ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಬಂದೆ. ಪೂಜೆ ಆದಮೇಲೆ ನಾನು, ಹಸ್ಬೆಂಡ್, ಅಮ್ಮ ಒಂದೇ ಫ್ರೇಮಲ್ಲಿ ಫೋಟೋ ತೊಗೊಳ್ಳೋಣ ಅಂತ ಟ್ರೈ ಮಾಡ್ತಿದ್ವಿ. ಬಟ್ ಅಮ್ಮ ಕಂಟ್ರೋಲೇ ಆಗ್ತಾ ಇರಲಿಲ್ಲ. ಅವಳನ್ನ ನಿಲ್ಲಿಸೋದು ಭಾರಿ ಕಷ್ಟ ಆಗಿತ್ತು.
ಅಷ್ಟಕ್ಕೂ ಹಬ್ಬನೂ ಮುಗೀತು, ಪೂಜೆನೂ ಮುಗೀತು, ಎಲ್ಲ ಮುಗೀತು. ಆಲ್ರೆಡಿ ಟೈಮ್ 10:30 ಆಗಿತ್ತು. ನಾನು ಲಾಗಿನ್ ಆಗಬೇಕಿತ್ತು. ಇವತ್ತು ಲೇಟಾಗಿ ಲಾಗಿನ್ ಆಗ್ತಾಯಿದ್ದೀನಿ. ಏನೇ ಮಾಡಿದ್ರು ನಮ್ಮ ಕರ್ತವ್ಯಕ್ಕೆ ವಾಪಸ್ ಬರಲೇಬೇಕಲ್ಲ. ಅದೇ ರೀತಿ ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿದೆ. ಇದಾಗಿತ್ತು ನಮ್ಮ ಮನೆಯ ಸಂಕ್ರಾಂತಿ ಸೆಲೆಬ್ರೇಷನ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.